ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡುವಂತಹ ಮಹಿಳೆಯರಿಗೆ ಒಂದು ಬಿಗ್ ಅಪ್ಡೇಟ್ ಇದೆ. ಏನಪ್ಪಾ ಅಂದ್ರೆ ಇನ್ನು ಮುಂದೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಲಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಕಾರ್ಡ್ ಕಡ್ಡಾಯವಾಗಿ ಇರಲೇಬೇಕು. ಇಲ್ಲ ಅಂದ್ರೆ ನೀವು ಬಸ್ ಹತ್ತೋಕ್ಕಿಂತ ಮುಂಚೆ 10 ಬಾರಿ ಯೋಚನೆ ಮಾಡಿ. ಹೌದು, ಸರ್ಕಾರ ಒಂದು ಹೊಸ ಆದೇಶ ಹೊರಡಿಸಿದೆ. ಇನ್ನು ಮುಂದೆ ಶಕ್ತಿ ಯೋಜನೆ ಅಡಿಯಲ್ಲಿ ಪ್ರಯಾಣ ಮಾಡುವಂತಹ ಮಹಿಳೆಯರು ಈ ಒಂದು ಕಾರ್ಡ್ನ ಕಡ್ಡಾಯವಾಗಿ ಮಾಡಿಸ್ಕೊಳ್ಳೇಬೇಕು. ಏನು ಕಾರ್ಡ್ ಇದು, ಹೇಗೆ ಅಪ್ಲೈ ಮಾಡೋದು, ಎಲ್ಲಿ ಸಿಗುತ್ತೆ, ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿ ಒಟ್ಟು 5 ಗ್ಯಾರಂಟಿ ಯೋಜನೆಗಳಿವೆ. ಅದರಲ್ಲಿ ಮೊದಲನೇದಾಗಿ ಜಾರಿಯಾಗಿದ್ದೆ ಶಕ್ತಿ ಯೋಜನೆ, ಅಂದರೆ ಫ್ರೀ ಬಸ್. ಇದು 2023 ಜೂನಲ್ಲಿ ಬಿಡುಗಡೆ ಆಯಿತು, ಅಂದರೆ ಜಾರಿಗೆ ಬಂತು. ನೋಡಿ, ಇಲ್ಲಿವರೆಗೂ ಸುಮಾರು 356 ಕೋಟಿಗಿಂತ ಹೆಚ್ಚಿನ ಮಹಿಳೆಯರು ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡಿದಾರಂತೆ. ಫ್ರೀ ಬಸ್ಸಲ್ಲಿ ನಿಮ್ಗೆ ಯಾವ ರೀತಿ ಇರುತ್ತೆ ಗೊತ್ತೇ ಇರುತ್ತೆ. ನೀವು ಹತ್ತದ ಮೇಲೆ ಆಧಾರ್ ಕಾರ್ಡ್ನ ತೋರಿಸ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ತೋರಿಸಿದ್ಮೇಲೆ ಯಾವ ಸ್ಟಾಪ್ ಅಂತ ಹೇಳಿದ್ರೆ ಅವರು ಟಿಕೆಟ್ನ ಹರಿದ್ಬಿಟ್ಟು ಕೊಡ್ತಾರೆ. ನಿಮ್ಗೆ ಅನ್ಸ್ಬೋದು, ಇಷ್ಟು ಚಿಕ್ಕ ವಿಷಯಕ್ಕೆ ಸ್ಮಾರ್ಟ್ ಕಾರ್ಡ್ ಎಲ್ಲ ಬೇಕಿತ್ತ, ಎಷ್ಟು ಈಸಿ ಇದೆ ಅಲ್ವಾ ಪ್ರೋಸೆಸ್ ಅಂತ. ಬಟ್ ಏನಾಗ್ತಿತ್ತು ಅಂದರೆ, ಪ್ರತಿದಿನ ಮಹಿಳೆಯರು ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರೋದ್ರಿಂದ ಸುಮಾರು ಲಕ್ಷಾಂತರ ಜನ ಮಹಿಳೆಯರು ಹತ್ತೋದು ಇಳಿಯೋದು ಕೆಲಸ ಮಾಡ್ತಿರ್ತಾರೆ. ಸೊ ಈಗ ಏನಪ್ಪಾ ಅಂದರೆ, ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಫ್ರೀ ಬಸ್ ಇರೋದ್ರಿಂದ ಬೇರೆ ರಾಜ್ಯದ ಮಹಿಳೆಯರು ಯಾರಾದರೂ ಫ್ರೀ ಬಸ್ ಪ್ರಯಾಣ ಮಾಡ್ತಿದ್ದಾರಾ ಅಂತ ಪ್ರತಿಯೊಬ್ಬರದು ಆಧಾರ್ ಕಾರ್ಡ್ ಕೂಡ ಕಂಡಕ್ಟರ್ಗಳು ಚೆಕ್ ಮಾಡಬೇಕಾಗತ್ತೆ. ಒಂದೊಂದ್ಸಲ ಬಸ್ಸಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅಂಥ ಟೈಮಲ್ಲಿ ಎಲ್ಲಾರ್ದು ಕೂಡ ಆಧಾರ್ ಚೆಕ್ ಮಾಡಬೇಕು ಅಂದರೆ ಬಸ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಎಲ್ಲಾರ್ದು ಟಿಕೆಟ್ನ ಹರಿದು ಕೊಟ್ಟು ಸ್ಟಾಪ್ ಮಾಡಿ ಮತ್ತೆ ಮೂವ್ ಮಾಡಬೇಕಾಗುತ್ತೆ. ಪೀಕ್ ಅವರ್ಸ್ಗಳಲ್ಲಿ ಕೆಲವು ಸಲ ತುಂಬ ಪೀಕ್ ಅವರ್ಸ್ಗಳಿರುತ್ತಲ್ಲ, ಅಂಥ ಟೈಮಲ್ಲಿ ತುಂಬ ಸಮಯ ಹಿಡಿಯುತ್ತೆ ಅಂತ ನಮ್ಮಲ್ಲಿ ಕಂಡಕ್ಟರ್ಸ್ಗಳು ಒಂದಷ್ಟು ಕಂಪ್ಲೇಂಟ್ಗಳನ್ನ ಮಾಡಿದ್ರು. ಸೊ ಸರ್ಕಾರ ಈಗ ಅದ್ರ ಬಗ್ಗೆ ಗಮನ ಕೊಟ್ಟಿದೆ. ಇನ್ನು ಮುಂದೆ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡುವಂತಹ ಮಹಿಳೆಯರಿಗೆ ನಾವು ಈ ಕಾರ್ಡ್ನ ಕೊಡ್ತೀವಿ. ಕಡ್ಡಾಯವಾಗಿ ಈ ಕಾರ್ಡ್ನ ನೀವು ತೋರಿಸ್ಕೊಂಡು ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡಬಹುದು ಅಂತ ತಿಳಿಸ್ತಿದ್ದಾರೆ. ಇದ್ರ ಜೊತೆಗೆ ಈ ಫ್ರೀ ಬಸ್ಸಲ್ಲಿ ಒಂದಷ್ಟು ಜನ ಆಧಾರ್ ಕಾರ್ಡ್ನ ತೋರಿಸೋದ್ರ ಬಗ್ಗೆ ಮತ್ತು ಕಂಡಕ್ಟರ್ಗಳಿಗೂ ಮತ್ತು ಬಸ್ ಹತ್ತ ಮಹಿಳೆಯರಿಗೂ ಕೂಡ ಹಲವಾರು ಬಾರಿ ಜಗಳ ಆಗ್ತಾ ಇತ್ತು. ಇದನ್ನೆಲ್ಲ ರಾಜ್ಯ ಸರ್ಕಾರ ಮನಗೊಂಡಿದೆ. ಮತ್ತು ಬೇರೆ ರಾಜ್ಯದ ಮಹಿಳೆಯರು ಕೂಡ ಫ್ರೀ ಬಸ್ಸಲ್ಲಿ ಪ್ರಯಾಣ ಮಾಡ್ತಿರೋದ್ರ ಬಗ್ಗೆ ಕಂಪ್ಲೇಂಟ್ಸ್ ಇರೋದ್ರಿಂದ ನಮ್ಮ ರಾಜ್ಯ ಸರ್ಕಾರ ಈಗ ಸ್ಮಾರ್ಟ್ ಕಾರ್ಡ್ ಕೊಡೋಕ್ಕೆ ಶುರು ಮಾಡ್ಕೊತಾ ಇದೆ. ಸೊ ಈ ಸ್ಮಾರ್ಟ್ ಕಾರ್ಡ್ನ ಹೇಗೆ ಕೊಡ್ತಾರೆ, ಯಾವಾಗಲಿಂದ ತಗೋಬೇಕು, ಆನ್ಲೈನ್ ಅಪ್ಲಿಕೇಶನ್, ಆಫ್ಲೈನ್ ಅಪ್ಲಿಕೇಶನ್, ಫೀಸ್ ಎಷ್ಟಿರುತ್ತೆ ಎಲ್ಲನೂ ಕೂಡ ತಿಳಿಸ್ತೀನಿ. ಹಾಗಾಗಿ ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇನ್ಫಾರ್ಮೇಷನ್ ಇಷ್ಟ ಆಗ್ತಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಈಗ ಗ್ಯಾರಂಟಿ ಸ್ಕೀಮಲ್ಲಿ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದಾರಲ್ವಾ, ಅದಕ್ಕೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಕೂಡ ಹೆಸರಿಡ್ತಾರಂತೆ. ಇನ್ನು ಇದಕ್ಕೆ ಅಪ್ಲಿಕೇಶನ್ ಹಾಕ್ಸೋದು ಹೇಗೆ ಅಂತ ಹೇಳಿದ್ರೆ ಸಿಂಪಲ್ ಪ್ರೋಸೆಸ್ ಮಾಡ್ತಾರಂತೆ. ಇದ್ರ ಬಗ್ಗೆ ಸ್ವತಃ ರಾಮಲಿಂಗಾರೆಡ್ಡಿ ಅವರು, ಸಾರಿಗೆ ಇಲಾಖೆಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರೇ ತಿಳಿಸಿದ್ದಾರೆ. ಎಲ್ಲ ವೆಬ್ಸೈಟ್ಗಳಲ್ಲಿ, ಸೈಬರ್ಗಳಲ್ಲಿ, ಸೇವಾ ಸಿಂಧು ವೆಬ್ಸೈಟ್, ಕರ್ನಾಟಕ ಒನ್, ಗ್ರಾಮ ಒನ್, ಬೆಂಗಳೂರು ಒನ್ಗಳಲ್ಲಿ ಮತ್ತು ಡಿಪೋಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಅಲ್ಲೂ ಕೂಡ ಸುಲಭವಾಗಿ ನಿಮಗೆ ಸಿಗೋ ರೀತಿಯಾಗಿ ಮಾಡಿಕೊಡ್ತೀವಿ ಅಂತ ಕೂಡ ತಿಳಿಸಿದ್ದಾರೆ. ಸುಮಾರು 3.5 ಕೋಟಿಗಿಂತ ಹೆಚ್ಚಿನ ಮಹಿಳೆಯರೇ ಇರೋದ್ರಿಂದ ಅವರೆಲ್ಲರದ್ದು ಕೂಡ ಸ್ಮಾರ್ಟ್ ಕಾರ್ಡ್ ಮಾಡಿಸ್ಕೋಬೇಕಾಗತ್ತೆ. ಪ್ರೋಸೆಸ್ ಕಷ್ಟ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಸಿಂಪಲ್ ಆಗಿ ಪ್ರೋಸೆಸ್ ಇಡ್ತೀನಿ, ಎಲ್ಲರೂ ಕೂಡ ಸ್ಮಾರ್ಟ್ ಕಾರ್ಡ್ ಈಸಿಯಾಗಿ ತಗೋಬಹುದು, ಆ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಸ್ಮಾರ್ಟ್ ಕಾರ್ಡ್ ಏನಿರುತ್ತೆ ಅದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಸರ್ಕಾರನೇ ಸ್ಮಾರ್ಟ್ ಕಾರ್ಡ್ ಕೊಡುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ತುಂಬ ಕಮ್ಮಿ, ಒಂದು 16-17 ರೂಪಾಯಿ ಏನೋ ಖರ್ಚಾಗುತ್ತೆ, ಅಥವಾ 20 ರೂಪಾಯಿ ಒಳಗಡೆ ಖರ್ಚಾಗುತ್ತೆ. ಅದನ್ನು ಸರ್ಕಾರವೇ ಭರಿಸುತ್ತೆ. ಸರ್ಕಾರದ ಕಡೆಯಿಂದನೇ ಸ್ಮಾರ್ಟ್ ಕಾರ್ಡ್ ಫ್ರೀಯಾಗಿ ಸಿಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರ ಏನಾದರೂ ಸ್ಮಾರ್ಟ್ ಕಾರ್ಡ್ನ ಕೊಡ್ತು ಅಂದರೆ ಅದಕ್ಕೊಂದಷ್ಟು ಖರ್ಚಾಗುತ್ತೆ. ಸೊ ಆ ಖರ್ಚನ್ನೆಲ್ಲ ಸರ್ಕಾರ ಮತ್ತೆ ನಮ್ಮ ಮೇಲೆ ಹಾಕುತ್ತೆ. ಅಂದರೆ ಬೆಲೆ ಹೆಚ್ಚಳ ಮಾಡೋದು, ಇಲ್ಲಿ ಏನು ಹಾಕುತ್ತೆ ಅದನ್ನು ಬೇರೆ ಕಡೆಯಿಂದ ವಸೂಲಿ ಮಾಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಕೆಲವು ಜನತೆ ಏನಪ್ಪ ಅಂದರೆ ನಾವೇ ಸ್ಮಾರ್ಟ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿ ಆನ್ಲೈನಲ್ಲಿ ಪ್ರಿಂಟ್ ತಗೊಳ್ಳೋ ಥರ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಿಂಪಲ್ ಪ್ರೋಸೆಸ್ ಇರೋದ್ರಿಂದ ಈಗ ಗೃಹ ಜೊತೆಗೆ ನಾವೇ ಮೊಬೈಲ್ನಲ್ಲೇ ಮನೆಯಲ್ಲೇ ಮಾಡ್ಕೋಬಹುದಾಗಿರುತ್ತಲ್ಲ. ಸೊ ಅದೇ ರೀತಿ ಸ್ಮಾರ್ಟ್ ಕಾರ್ಡು ಕೂಡ ಸಿಂಪಲ್ ಪ್ರೋಸೆಸ್ ಮಾಡಿದ್ರೆ ಸರ್ಕಾರಕ್ಕೂ ಸ್ವಲ್ಪ ಹೊರೆ ಕಮ್ಮಿ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಸ್ಮಾರ್ಟ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ನಾನು ತಿಳಿಸ್ದೆ. ಯಾವಾಗಲಿಂದ ಇದು ಸ್ಮಾರ್ಟ್ ಕಾರ್ಡ್ ನಮಗೆ ಸಿಗುತ್ತೆ ಅಂತ ಹೇಳೋದಾದರೆ, ಈಗ ಸ್ಮಾರ್ಟ್ ಕಾರ್ಡ್ ಕೊಡೋದು ಕನ್ಫರ್ಮ್ ಆಗಿದೆ. ಬಟ್ ಫೆಬ್ರವರಿಲಿ ಕ್ಯಾಬಿನೆಟಲ್ಲಿ ಮತ್ತೊಮ್ಮೆ ಇದು ಚರ್ಚೆಗೆ ಬರುತ್ತೆ. ಆ ಟೈಮಲ್ಲಿ ಇನ್ನೊಂದು ಬಾರಿ ಡಿಸ್ಕಷನ್ ಆಗಿ ಅದಾದಮೇಲೆ ಯಾವ ರೀತಿ ಪ್ರೋಸೆಸ್ ಅಂತ ತಿಳಿಸ್ತೀವಿ ಅಂತ ನಮ್ಮ ಸಾರಿಗೆ ಇಲಾಖೆಯ ಸಚಿವರು ತಿಳಿಸಿದ್ದಾರೆ. ಇನ್ನು ಸ್ಮಾರ್ಟ್ ಕಾರ್ಡ್ ಮಾಡಿಸೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಂಪಲ್ಸರಿ ಬೇಕಾಗುತ್ತೆ. ಎರಡರಲ್ಲಿ ಒಂದು. ಯಾಕಪ್ಪ ಅಂದ್ರೆ ಈಗ ಕರ್ನಾಟಕದಲ್ಲಿ ಇರುವಂತಹ ಮಹಿಳೆಯರಿಗೆ ಮಾತ್ರ ಫ್ರೀ ಬಸ್ ಇರೋದ್ರಿಂದ ಅವರು ಕರ್ನಾಟಕದವರ ಅಥವಾ ಬೇರೆ ರಾಜ್ಯದವರ ಅಂತ ತಿಳ್ಕೊಬೇಕು ಅಂದ್ರೆ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಬೇಕಾಗುತ್ತೆ. ಅದ್ರಲ್ಲಿ ಅಡ್ರೆಸ್ ಇರುತ್ತಲ್ಲ, ಅವ್ರ ಕರ್ನಾಟಕನ, ತಮಿಳ್ನಾಡ, ಕೇರಳ ಅಂತ. ಸೊ ಅದಕ್ಕೆ 2 ಡಾಕ್ಯುಮೆಂಟ್ಸ್ ಅಲ್ಲಿ ಒಂದು ಬೇಕಾಗಬಹುದು. ಅದ್ರ ಜೊತೆಗೆ ಒಂದು ಫೋಟೋ ಕೇಳಿದ್ರೆ ಕೇಳಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ಯಾವ ರೀತಿ ಮಾಡಬಹುದು ಅಂದ್ರೆ, ಈಗ ಆಧಾರ್ ಬೇಸ್ ಮೇಲೆ ಮಾಡೋದಾಗಿದ್ರೆ ಆಧಾರ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ತಗೊಂತಾರಲ್ವಾ ಈ KYC ಟೈಮಲ್ಲಿ, ಅದರಲ್ಲಿ ಆಧಾರಲ್ಲಿ ಯಾವ ಫೋಟೋ ಇರುತ್ತೋ ಆ ಫೋಟೋನೇ ಬರಬಹುದು ಅಂತ ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ. ಅಡ್ರೆಸ್ ಪ್ರೂಫ್ ಒಂದು ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ ಎರಡರಲ್ಲಿ ಒಂದು ಕಂಪಲ್ಸರಿ ತಗೋತಾರೆ. ಇದು ಸ್ಮಾರ್ಟ್ ಕಾರ್ಡ್ಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್. ಸೊ ಈ ಸ್ಮಾರ್ಟ್ ಕಾರ್ಡ್ನ ತಂದು ಕೊಡೋದ್ರಿಂದ, ಅದು ಜಾರಿಗೆ ಮಾಡೋದ್ರಿಂದ
ನಿರ್ವಾಹಕರಿಗೆ ಅಂದರೆ ಟಿಕೆಟ್ ಕೊಡ್ತಾರಲ್ಲ ಕಂಡಕ್ಟರ್ಗಳಿಗೆ ಒಂದಷ್ಟು ಸಹಾಯ ಆಗುತ್ತೆ. ಜೊತೆಗೆ ಕಂಡಕ್ಟರ್ಗಳಿಗೂ ಮತ್ತು ಮಹಿಳೆಯರಿಗೂ ಜಗಳಗಳಾಗುತ್ತಲ್ಲ, ಇಷ್ಟೊತ್ತಾದರೂ ನೀವು ಆಧಾರ್ ಕೊಟ್ಟಿಲ್ಲ, ಇಷ್ಟೊತ್ತು ಕೊಡೋದಿಲ್ಲ, ಟಿಕೆಟ್ ತಗೊಳ್ಳಿ ಅಂತ ಹೇಳೋದು ತಪ್ಪುತ್ತೆ. ಮತ್ತು ಮಹಿಳೆಯರು ಕಂಡಕ್ಟರ್ಗಳು ಜಗಳ ಆಡೋದು ಕೂಡ ಒಂದು ಸ್ವಲ್ಪ ತಪ್ಪುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಕಂಡಕ್ಟರ್ಗಳು ಎಲ್ಲರದು ಆಧಾರ್‌ನ ಚೆಕ್ ಮಾಡಿಕೊಂಡು ಅಡ್ರೆಸ್ ಕರೆಕ್ಟಾಗಿದೆಯಾ, ಮತ್ತು ಕೆಲವು ಸಲ ಏನಿರುತ್ತೆ ಅಂದರೆ ಈ ಸ್ಟಾಪಿಂದ ನೆಕ್ಸ್ಟ್ ಸ್ಟಾಪ್‌ಗೆ ಒಂದು 500 ಮೀಟ್ರ್ ಅಥವಾ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಕೆಲವು ಸ್ಟಾಪಲ್ಲಿ ತುಂಬ ಜನ ಹತ್ತುತ್ತಾರೆ. ಅಂದರೆ ಅದು ಒಳ್ಳೆ ಏರಿಯಾ ಆಗಿತ್ತು ಅಂದರೆ ಅಲ್ಲಿ ಜನಗಳು ಜಾಸ್ತಿ ಇರ್ತಾರೆ, ಹತ್ತಿರ್ತಾರೆ. ನೆಕ್ಸ್ಟ್ ಸ್ಟಾಪ್‌ಗೆ ಹೋಗಬೇಕು, ಅಷ್ಟರಲ್ಲಿ ತುಂಬ ಜನ ಇರ್ತಾರೆ. ಎಲ್ಲರದು ಕೂಡ ಅಡ್ರೆಸ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಇಂಥ ಟೈಮಲ್ಲಿ ಬಸ್‌ನ ನಿಲ್ಲಿಸ್ತಾರೆ. ಒಂದು 5-10 ನಿಮಿಷ ನಿಲ್ಲಿಸಿ ಎಲ್ಲರದು ಟಿಕೆಟ್ ತೊಗೊಂಡಿದ್ದಾರಾ ಅಥವಾ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಆಗಿದೆಯಾ ಅಂತೆಲ್ಲ ಚೆಕ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಒಂದು 5-10 ನಿಮಿಷ ವೇಸ್ಟ್ ಆಗುತ್ತೆ. ಕೆಲ್ಸಕ್ಕೆ ಹೋಗೋರಿಗೆ, ಅರ್ಜೆಂಟ್ ಇರೋರಿಗೆ ಲೇಟ್ ಆಗುತ್ತಲ್ಲ, ಅದೆಲ್ಲ ಇನ್ನು ಮುಂದೆ ಸುಲಭ ಆಗಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಹೌದು, ಒಂದೊಂದು ಸಲ ನಿಲ್ಲಿಸ್ಬಿಡ್ತಾರೆ. ಯಾರೋ ಒಬ್ಬರು ಹಾಸ್ಪಿಟಲ್ಗೆ ಹೋಗಬೇಕಾಗಿರುತ್ತೆ, ಇಲ್ಲ ಕೆಲವರು ಕಾಲೇಜ್ಗೋ ಎಕ್ಸಾಮ್ಗೆ ಹೋಗಬೇಕಾಗಿರುತ್ತೆ. ಇಂಥ ಟೈಮಲ್ಲಿ ಬಸ್ನ 5-10 ನಿಮಿಷ ನಿಲ್ಲಿಸಿದಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಸ್ ನಿಲ್ಲಿಸಿಲ್ಲ ಅಂದರೆ ಕಂಡಕ್ಟರ್ಗಳಿಗೆ ವೆರಿಫಿಕೇಷನ್ಗೆ ಬಂದರು ಅಂದರೆ ಆವಾಗ ಫೈನ್ ಕಟ್ಟಿ ಅವ್ರಿಗೂ ಕೂಡ ಕಷ್ಟ ಆಗಬೇಕಾಗುತ್ತೆ. ಸ್ಮಾರ್ಟ್ ಕಾರ್ಡ್ ಒಂದು ಕಡೆಯಿಂದ ಪರವಾಗಿಲ್ಲ, ಒಂದು ಒಳ್ಳೆ ಯೋಜನೆ ಅಥವಾ ಒಂದು ಒಳ್ಳೆ ರೀತಿಯ ಬದಲಾವಣೆ ಅಂತ ಹೇಳಬಹುದು. ಸ್ಮಾರ್ಟ್ ಕಾರ್ಡ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮುಖಾಂತರ ತಿಳಿಸಬಹುದು. ಇದಿಷ್ಟು ಇನ್ಮೇಲೆ ಮಹಿಳೆಯರು ಆಧಾರ್ ಕಾರ್ಡ್ ಬದಲಾಗಿ ಸ್ಮಾರ್ಟ್ ಕಾರ್ಡ್ನ ತೋರಿಸಿ ಪ್ರಯಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಮಿಸ್ ಮಾಡದೆ ಶೇರ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.